ಸೇವಾ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಮಹೇಂದ್ರ ದುರದುಂಡಿ ಅವರಿಗೆ ಅದ್ದೂರಿ ಸ್ವಾಗತ. ಸತತ 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಗ್ರಾಮಕ್ಕೆ ಆಗಮಿಸಿದ ಯೋಧ ಮಹೇಂದ್ರ ದುರದುಂಡಿ ಅವರಿಗೆ ಸ್ವಗ್ರಾಮ ಸಪ್ತಸಾಗರದ ಗ್ರಾಮಸ್ಥರು ತೆರೆದ ವಾಹನ ಹಾಗೂ ಬೈಕ್ ಜಾಥಾ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ಯೋಧ ಮಹೇಂದ್ರ ದುರದುಂಡಿ ಹಾಗೂ ಅವರ ಧರ್ಮಪತ್ನಿ ಮತ್ತು ಕುಟುಂಬಸ್ಥರನ್ನು ಸಪ್ತಸಾಗರ ಲಕ್ಷ್ಮೀ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಗ್ರಾಮ ದೇವತೆಯಾದ ಶ್ರೀಕಾಶಿಲಿಂಗೇಶ್ವರ ದೇವಸ್ಥಾನದವರೆಗೂ ಮೆರವಣಿಗೆ ಮೂಲಕ ಕರೆತರಲಾಯಿತು. ನಂತರ ಶ್ರೀ ಕಾಶಿವಿಶ್ವೇಶ್ವರ ದೇವಸ್ಥಾನದಲ್ಲಿ ವೀರಯೋಧ ಮಹೇಂದ್ರ ದುರದುಂಡಿ ಅವರಿಗೆ ವಿವಿಧ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಯವರು, ಗ್ರಾಮಸ್ಥರು, ಅಭಿಮಾನಿಗಳು ಸೇರಿದಂತೆ ಅನೇಕರು ಸತ್ಕಾರ ಮಾಡಿದರು. ಈ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾದ ಬಾಹುಬಲಿ ಸಸಾಲಟ್ಟಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಗಡಿ ಕಾಪಾಡಿಕೊಳ್ಳಲು ಯೋಧರ ಪಾತ್ರ ಬಹುಮುಖ್ಯವಾಗಿದೆ. ದೇಶದ ಹಿತಕ್ಕಾಗಿ ಹಗಲಿರುಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ವೀರರ ಶ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ನಂತರ ಮುಖಂಡರಾದ ಸಂಜಯ ನಾಡಗೌಡ ಮಾತನಾಡಿ, ಮಕ್ಕಳನ್ನು ನಮಗಾಗಿ ಬೆಳೆಸುವುದಕ್ಕಿಂತ ದೇಶದ ಹಿತ ಕಾಪಾಡಲು ಕಂಕಣಬದ್ಧರಾಗುವಂಥ ಮಕ್ಕಳನ್ನು ಬೆಳೆಸುವುದು ಮುಖ್ಯವಾಗಿದೆ. ರೈತ ಮಗನಾಗಿ ಹುಟ್ಟಿ ಸತತ 17 ವರ್ಷಗಳ ಕಾಲ ದೇಶ ಸೇವೆಗೈದ ನಮ್ಮ ಗ್ರಾಮದ ಸುಪುತ್ರ ಮಹೇಂದ್ರ ದುರದುಂಡಿ ಅವರ ಕಾರ್ಯ ಗ್ರಾಮಕ್ಕೆ ಹೆಮ್ಮೆ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯ ಅಪ್ಪಾಸಾಬ ನದಾಫ್ ಮಾತನಾಡಿ, ಮೇಣದ ಬತ್ತಿ ಯಾವ ರೀತಿ ತನ್ನನ್ನು ತಾನು ಸುಟ್ಟುಕೊಂಡು ಎಲ್ಲರಿಗೂ ಬೆಳಕು ನೀಡುತ್ತೋ ಹಾಗೆ ದೇಶ ಕಾಯೋ ಸೈನಿಕರು ಸಹ ತಮ್ಮ ಸಂಸಾರದ ಜೀವನವನ್ನು ಸುಟ್ಟುಕೊಂಡು ತಮ್ಮನ್ನು ತಾವು ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಮಹತ್ಕಾರ್ಯ ಎಂದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಸವರಾಜ ಹಣಗಂಡಿ, ಮುಖಂಡರಾದ ಮನೋಹರ್ ದುರದುಂಡಿ, ಭುಜಪ್ ದುರದುಂಡಿ, ಮಹಾವೀರ್ ದುರದುಂಡಿ, ಸದಾಶಿವ್ ಹಣಗಂಡಿ, ಭಗವಂತ್ ಸವದಿ, ರವಿ ಬಮ್ಮಣ್ಣವರ್, ಶಾರದಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಿ. ಬಿ. ನದಾಫ್, ಅಶೋಕ್ ಐಗಳಿ, ವಕೀಲರಾದ ಚಂದ್ರಕಾಂತ್ ಸಂಕ್ರಟ್ಟಿ, ಹಾರುಣ್ ಮುಲ್ಲಾ, ಸಚಿನ್ ಕಾಂಬ್ಳೆ, ಪರಶುರಾಮ್ ಕೋಳೆಕರ್, ಅಜಿತ್ ಬಮ್ಮಣ್ಣನವರ್, ಅಜಿತ್ ಹಳ್ಳೂರ್, ಸದಾಶಿವ್ ಘೋರಪಡೆ, ಭುಜಪ್ಪ ಹಳ್ಳೂರ್, ದೇವೇಂದ್ರ ದುರದುಂಡಿ, ರವಿ ದುರದುಂಡಿ, ಮಹಾಂತೇಶ್ ಹಿರೇಮಠ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಚಿನ್ ಜಯಪ್ಪನವರ್ ನಿರೂಪಿಸಿದರು. ಮಹಾಂತೇಶ್ ಬಂತಿ ವಂದಿಸಿದರು. ಧನ್ಯವಾದಗಳನ್ನ ಕೋರ್ತೀವಿ. ಶ್ರೀ ಹಾಲಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಸಿರಗೂರ್ ಶ್ರೀ ಜೆ.ಪಿ. ಸಿರಗೂರ್ಕರ್
ಹೆಸರಾಂತ ವಕೀಲರಾಗಿರ್ತಕ್ಕಂತಹ ಚಂದ್ರಕಾಂತ್ ಸಂಕರಟ್ಟಿ ಅವರು ಸಹ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮೆರಡು ಮಾತುಗಳನ್ನ ಕೊಡಬೇಕು ಅನ್ನೋ ನಿವೇದನೆ ತಯಾರು ಮಾಡೋದಕ್ಕಾಗಿ ಎಲ್ಲರೂ ಬಂದು ಮಾಡಲಿಕ್ಕೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನೋಡಿ, ನಾನು 2008ರಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಹೋಗಿದ್ದಾವತ್ತೆ. ನಂತರ ಈಗ 17 ವರ್ಷ ಮುಗಿಸಿ ನಮ್ಮ ಊರಿಗೆ ಬಂದೆ. ಅದರಲ್ಲಿ ನಾನು ಇಂಡಿಯಾ ಅಂತೂ ನೋಡಿದೆ ಅದರಲ್ಲಿ ಸೌತ್ ಆಫ್ರಿಕಾ ಕೂಡ ಹೋದೆ. ಅದನ್ನೆಲ್ಲ ನೋಡಿದರೆ ನಮ್ಗೆಲ್ಲರೂ ಲೇಸ್ ನಮ್ಮ ಹಳ್ಳಿನ ಲೇಸ್ ಅನಿಸುತ್ತೆ. ಮತ್ತೆ ಎಲ್ಲಿ ಸಿಗಂಗಿಲ್ಲ, ನಮ್ಮ ಹಳ್ಳಿ ಬಿಟ್ಟಂಗೆ ಎಲ್ಲರೂ ನಾವು ಇವಾಗ ನೋಡ್ಕೊಂಡ್ರೆ ಎಲ್ಲ ದೇಶ ಸುತ್ತೀವಿ. ಮತ್ತು ಲಾಸ್ಟ್ ನಮ್ಮ ಊರ ನಮ್ಗೆ ಲೇಸು ಅನ್ನೋಂಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಊರಿಂದ ಏನಂತಾರೆ ಎಲ್ಲ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳ ನಮ್ಮ ಊರಾಗ ಮಾಡಿ ನಮ್ಮ ಊರಾಗ ಎಲ್ಲರೂ ಕೂಡಿ ಮಾಡೋದ್ರಿಂದ ನಮ್ಮ ಊರು ಉದ್ಧಾರ ಆಗುತ್ತೆ ಅಂತ ಇದನ್ನು ಮುಂದೆ ಇನ್ನೂ ಬೆಳೆಸೋಬೇಕು ಅಂತ ಹೋಗ್ತೀವಿ. ಇದನ್ನು ಹಿಂಗೆ ಮುಂದಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಎಲ್ಲರೂ ಕೂಡಿ ನಾವು ಹಿಂಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನನಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ನಾನು ಮಾತು